ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿವಸ ಪರಮ ಪೂಜ್ಯ ಗರಗದ ಶ್ರೀ ಮಡಿವಾಳಜ್ಜನವರ ಪವಾಡಗಳನ್ನು ನೋಡೋಣಂತ. ಒಂದು ದಿವಸ ಮಡಿವಾಳಜ್ಜ ಗರಗದೊಳಗೆ ಇರುವಂಥ ಟೈಮ್ದೊಳಗೆ ಗುರು ಹೆಸರಿನ ಒಬ್ಬ ಭಕ್ತ ರುದ್ರಪ್ಪ ಅಂತೇಳಿ ಮಡಿವಾಳಜ್ಜನನ್ನು ಕಾಣಬೇಕು ಅಂತಕ್ಕಂಥ ಒಂದು ಹಂಬಲದಿಂದ ಒಂದು ದಿನ ಕುಟುಂಬ ಸಹಿತವಾಗಿ ಅಂದ್ರೆ ತನ್ನ ಹೆಂಡತಿ ಮಕ್ಕಳನ್ನು ಎಲ್ಲರನ್ನೂ ಕಟ್ಕೊಂಡ ಗರ್ಗಕ್ಕೆ ಬಂದ ಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವನ ಒಂದು ಭಕ್ತಿಯನ್ನು ನೋಡಿದಂಥ ಮಡಿವಾಳಜ್ಜವರಿಗೆ ಅವನ ಮೇಲೆ ಅಂದ್ರೆ ಆ ರುದ್ರಪ್ಪನ ಮೇಲೆ ಒಂದು ಅತಿಯಾದ ಕಾಳಜಿ ಉಂಟಾಕೈತಿ. ಆ ರುದ್ರಪ್ಪ ಸ್ವಾಮಿಗಳ ಒಂದು ಅಪ್ಪಣೆಯ ಮೇರೆಗೆ ಅಲ್ಲೇ ಬಸವೇಶ್ವರ ದೇವಸ್ಥಾನದಾಗ ಉಳಿದುಕೊಂಡ ನಾನಾ ಥರವಾಗಿರ್ತಕ್ಕಂಥ ಅಡಿಗೆ ಸಾಮಗ್ರಿಗಳನ್ನು ತರಿಸಿ ಉತ್ತಮೋತ್ತಮವಾಗಿರ್ತಕ್ಕಂಥ ಪಕ್ವಾನ್ನಗಳನ್ನು ತಯಾರಿಸಿ ಆ ಬಸವೇಶ್ವರ ದೇವರಿಗೆ ನೈವೇದ್ಯವನ್ನು ಮಾಡಿ ಕಾಯಿ ಕರ್ಪೂರಾರತಿ ಬೆಳಗಿ ಆ ಮಡಿವಾಳಜ್ಜರ ಪಾದಪೂಜೆಯನ್ನು ಮಾಡಿಕೊಂಡ ಅವರಿಗೆ ಪ್ರಸಾದವನ್ನು ಮಾಡಿಸಿ ತಾನೂ ಸಹಿತ ಕುಟುಂಬ ಸಮೇತನಾಗಿ ಅಲ್ಲೇ ಪ್ರಸಾದವನ್ನು ಸೇವಿಸ್ತಾ ಇದ್ದ. ಅಲ್ಲದ ಮಡಿವಾಳಜ್ಜಗ ಅವನ ಸರ್ವಾಂಗಕ್ಕೆಲ್ಲ ಎಣ್ಣೆ ಹಚ್ಚಿ ತಿಕ್ಕಿ ಮಸಾಜನ್ನು ಮಾಡಿ ಅವರ ಪಾದ ಸೇವೆಯನ್ನು ಮಾಡ್ತಾ ಇದ್ದ. ಹಿಂಗೆ ಕೆಲವು ದಿವಸಗಳ ಕಾಲ ಆ ರುದ್ರಪ್ಪ ಅನ್ನುವಂಥ ಭಕ್ತ ಅಲ್ಲೇ ಗರಗದೊಳಗನ ಉಳ್ಕೊಂಡು ಹೋಕ್ಕಾನ. ಹಿಂಗೆ ಕೆಲವು ದಿವಸ ಗತಿಸಿ ಹೊಕ್ಕವು. ಒಂದು ದಿವಸ ಏನಾಕೈತಪ್ಪ ಅಂತಂದ್ರೆ ಸಾಯಂಕಾಲ ಇನ್ನೇನು ಒಂದು 2 ತಾಸು ಹೊತ್ತಿರಬೇಕಷ್ಟ ಆ ಸ್ವಾಮಿಗಳು ಆ ರುದ್ರಪ್ಪನ ಕರೆದ, ಏ ತಮ್ಮ ರುದ್ರಪ್ಪ, ನೀನು ಈಗಿಂದೀಗಲ ನಿನ್ನ ಮಕ್ಕಳನ್ನ ಕರ್ಕೊಂಡು ಹೆಂಡತಿ ಕರ್ಕೊಂಡ ನೀನು ಇಲ್ಲೇ ನಮ್ಮ ಮಠದೊಳಗೆ ಕುಂತು ಬಿಟ್ರೆ ನಿನ್ನ ಪ್ರಪಂಚ ನಿನ್ನ ಸಂಸಾರ ಸಾಗೋದು ಹೆಂಗಪ್ಪ? ನನ್ನಂಗೆ ನೀನು ಸನ್ಯಾಸಿ ಅಲ್ಪ, ಅದಕ್ಕೆ ನೀನು ತಡ ಮಾಡ್ದ ಊರಿಗೆ ಹೋಗಿ ಮೊದಲಿನಂಗೆ ನಿನ್ನ ಉದ್ಯೋಗಕ್ಕೆ ಹತ್ತು ಅಂತೇಳಿ ಆ ಮಡಿವಾಳಜ್ಜ ಹೇಳ್ತಾನೆ. ಆವಾಗ ಆ ರುದ್ರಪ್ಪ, ಯಪ್ಪ, ಇನ್ನೂ ಒಂದು ಕೆಲವು ದಿವಸ ಇಲ್ಲೇ ಇದ್ದ ನಿನ್ನ ಒಂದು ಭಕ್ತಿಯ ಸೇವೆಯನ್ನು ಮಾಡಿ ನಾನು ಹೊರಡಬೇಕಂತ ಮಾಡೀನಿ ಅಂತೇಳಿ ಆ ರುದ್ರಪ್ಪ ಹೇಳಿದಾಗ ಮಡಿವಾಳಜ್ಜ ಹೇಳ್ತಾನೋ, ತಮ್ಮ, ನೀ ಇಲ್ಲಿಗೆ ಬಂದು ಭಾಳ ದಿವಸ ಆಗ್ಯಾವು, ನಿನ್ನ ಮನೆಯ ಸಮಾಚಾರ ಏನು? ನಿನ್ನ ಮನೆಯೊಳಗೆ ಯಾರಾದರೂ ಅಕಸ್ಮಾತ್ ಕಳ್ಳರು ಬಂದ ನಿನ್ನ ಮನೆಯೊಳಗೆ ಎದ್ದು ಬಿದ್ದು ಸಾಮಾನೆಲ್ಲ ದೋಚ್ಕೊಂಡು ಹೋದ್ರು ಅಂತಂದ್ರೆ ನಿನ್ನ ಹೆಂಡ್ರ ಮಕ್ಕಳು ಸಹಿತ ನೀನು ಭಿಕ್ಷಾ ಬೇಡಬೇಕಾಕತ್ತಪ್ಪ. ಅದಕ್ಕೆ ನೀ ಈಗಿಂದೀಗಲೇ ಊರಿಗೆ ಹೊರಡಬೇಕು ಅಂತೇಳಿ ಆ ಮಡಿವಾಳಜ್ಜ ಒತ್ತಾಯ ಮಾಡ್ತಾನೆ. ಆವಾಗ ಆ ರುದ್ರಪ್ಪ ಹೇಳ್ತಾನು, ಯಪ್ಪ, ಈಗ ಹೊತ್ತು ಮುಳುಗಾಕತ್ತೈತಿ, ಇಂಥ ಅಪರಾತ್ರಿಯೊಳಗೆ ನಾ ಎಲ್ಲರನ್ನೂ ಹೆಂಡ್ರ ಮಕ್ಕಳನ್ನ ಕಟ್ಕೊಂಡು ಎಲ್ಲಿ ಹೋಗಲಿ, ನಾಳೆ ಮುಂಜಾನೆ ಬೇಕಾದ್ರೆ ಹೊಕ್ಕೇನಿ ಅಂತೇಳಿ ಹೇಳ್ತಾನೆ. ಆವಾಗ ಮಡಿವಾಳಜ್ಜ ಹೇಳ್ತಾನು, ನೀನು ನಾಳೆ ಅನ್ನುವಂಥದ್ದು ವಿಳಂಬ ಮಾಡಿದ್ರೆ ವಿನಾಶಕಾರಿ ಆಕ್ಕತಿ. ಅದಕ್ಕೆ ಈಗಿಂದೀಗಲೇ ಏ ರುದ್ರ, ನೀನು ಹೋಗಬೇಕು ಅಂದ್ರೆ ಹೋಗಬೇಕು. ಎಷ್ಟು ಅಪರಾತ್ರಿ ಆದರೂ ಚಿಂತಿಲ್ಲ, ರಾತ್ರಿ ಆದರೂ ಚಿಂತಿಲ್ಲ, ನಡು ದಾರಿಯಾಗ ಮತ್ತು ಎಲ್ಲಾರ ನಿನ್ನ ಬೀಗರು ಬೇಜರು ಆಪ್ತರ ಅಥವಾ ಬಂಧುಗಳ ಮನೆಗಳಿದ್ದರೂ ಅಲ್ಲಿ ಕೂಡ ನೀನು ನಿಲ್ಲುವಂಗಿಲ್ಲ. ನೀನು ಎಡಬಿಡದೆ ನಡೆದು
ನಡುರಾತ್ರಿ 10 ನೀನು ನಿನ್ನ ಊರು ಮುಟ್ಟಬೇಕು, ಎಲ್ಲಿ ನಡುವ ನಿಲ್ಲುವಂಗಿಲ್ಲ ಅಂತೇಳಿ ಒತ್ತಾಯ ಮಾಡಿ ಆ ಒಂದು ರುದ್ರಪ್ಪನ ಆ ಒಂದು ಮಠದಿಂದ ಊರಿಗೆ ನಿಂತ ಕಾಲ ಮೇಲೆ ಅವನನ್ನು ಹೊಂದಿಸ್ಬಿಡ್ತಾರೆ. ಆವಾಗ ಆ ರುದ್ರಪ್ಪ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿ, ಯಪ್ಪ ತಮ್ಮ ಇಚ್ಛಾ ಇದ್ದಂಗೆ ಆಗಲಿ ಅಂತೇಳಿ ತಿಳ್ಕೊಂಡು ನಿಮ್ಮ ಒಂದು ಆಶೀರ್ವಾದನ ನನಗೆ ದಿಕ್ಸೂಚಿ ಅಂತೇಳಿ ತಿಳ್ಕೊಂಡು ಅವ ತನ್ನ ಹೆಂಡ್ರ ಮಕ್ಕಳನ್ನ ಕರ್ಕೊಂಡು ಏನು ಮಾಡ್ತಾನೋ ಅಂತಂದ್ರೆ ಗರಗ ಊರನ್ನು ಬಿಟ್ಟ ತನ್ನ ಊರಿನ ಹಾದಿಯನ್ನು ಹಿಡಿತಾನೆ. ಆ ಗುರುಲೊಸರು ಗ್ರಾಮ ಗರಗದಿಂದ ಭಾಳಷ್ಟು ದೂರ ಇದ್ದಿದ್ದಕ್ಕೆ ರುದ್ರಪ್ಪ ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಕತ್ತಲದಾಗ ತೆವಳುತ್ತಾ ತೇಕುತ್ತಾ ಸರಿ ಒಂದು ಕರಿ ನೆರಳಿನಲ್ಲೇ ತನ್ನ ಊರನ್ನು ತಲುಪ್ತಾನೆ. ಮನೆಗೆ ಹೋಗಿ ತೆಲಿಬಾಗಲ ಒಂದು ಕಿರಿ ತೆಗೆಯೋದು ಒಳಗೊಕ್ಕೆ ನೋಡ್ತಾನೋ, ಅಲ್ಲೇ ಕಳ್ಳರು ಬಂದ ತಮಗೆ ಅನುಕೂಲವಾದಂಥ ಒಂದು ಮನೆ ಹಿತ್ತಲ ಗೋಡೆಯನ್ನು ಕೊರೆದ ಕನ್ನ ಹಾಕಿ ಆ ಕಳ್ಳರು ಮನೆಯೊಳಗೆ ನುಗ್ಗಿ ಅವನ ಇದ್ದ ಬಿದ್ದ ಆಸ್ತಿ ವಸ್ತ್ರ ಒಡವೆ ಬಂಗಾರಗಳ ಸಾಮಾನುಗಳನ್ನು ಗಂಟು ಕಟ್ಟಿ ಕಲಿ ಹಾಕಾಕತ್ತಿದ್ರು. ಇವರನ್ನು ಕಂಡು ಕೂಡಲೇ ಆ ಕಳ್ಳರು ಸಾಮಾನುಗಳನ್ನು ಗಡಿಬಿಡಿಯಿಂದ ಎದೆಗುದಿಯಿಂದ ಸಿಕ್ಕಂಗೆ ಚೆಲ್ಲೆ ಅವರು ಓಡಿ ಹೋಗ್ತಾರೆ. ಆವಾಗ ಆ ಭಕ್ತ ರುದ್ರಪ್ಪ ಈ ತನ್ನ ಮನೆಯ ವಿಷಮವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಕಂಡ ಗರಗದ ಮಡಿವಾಳಜ್ಜ ನನ್ನನ್ನು ಪಾರು ಮಾಡಿ ರಕ್ಷಣೆ ಮಾಡಿದಂಥ ಒಂದು ರೀತಿಯನ್ನು ನೆನೆದು ಎದೆ ತುಂಬಿ ಕಂಠ ತುಂಬಿ ಕಣ್ಣು ತುಂಬಿ, ಗುರುದೇವ ಹೇ ಭಕ್ತರಕ್ಷಕ, ನಿನ್ನ ಉಪಕಾರವನ್ನು ನಾ ಹೆಂಗೆ ಮರಿಲಿಪ್ಪ, ಇಂಥ ಒಂದು ಸರಿ ರಾತ್ರಿಯೊಳಗೆ ನೀ ನನ್ನನ್ನು ಒತ್ತಾಯ ಮಾಡಿ ನನ್ನನ್ನು ಊರಿಗೆ ಕಳಿಸಲಿಲ್ಲ ಅಂತಂದ್ರೆ ಈ ನನ್ನ ಒಂದು ಆಸ್ತಿ ಸಂಪತ್ತೆಲ್ಲ ನಾಶ ಆಗಕ್ಕಿತ್ತು. ನನ್ನ ಹೆಂಡ್ರ ಮಕ್ಕಳು ಸಹಿತವಾಗಿ ನಾನು ಭಿಕ್ಷೆಯನ್ನು ಬೇಡುವಂಥ ಪರಿಸ್ಥಿತಿ ನನಗೆ ಬರ್ತಿತ್ತು. ಅದಕ್ಕಪ್ಪ ನನಗೆ ನನ್ನ ಪಾಲಿಗೆ ನೀವು ಒಬ್ಬಿದ್ರೆ ಸಾಕು, ನಿನ್ನ ಕೃಪೆ ಒಂದಿದ್ರೆ ನಾನು ಎಂಥ ಕಷ್ಟದಿಂದ ಆದ್ರೂ ಸಹಜವಾಗಿ ಪಾರಕ್ಕೇನಿ ಅಂತೇಳಿ ತಿಳ್ಕೊಂಡು, ಈಗೋ ಇಲ್ಲಿಂದಲೇ ನಿನಗೆ ದೇಹದಂಡ ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡು ಮನೆಯೊಳಗನ ಗರಗ ಗ್ರಾಮದತ್ತ ಮುಖ ಮಾಡಿ ಮಡಿವಾಳ ಸ್ವಾಮಿಗಳಿಗೆ ಭಕ್ತಿಯಿಂದ ಮೈ ಮರೆದು ನಮಸ್ಕಾರವನ್ನು ಮಾಡ್ತಾನೆ. ಮುಂದೆ ಒಂದೆರಡು ದಿವಸದ ನಂತರ ಆ ಕಳ್ಳರು ಹಿತ್ತಲ ಗೋಡೆಯನ್ನು ಕೊರೆದಂಥ ಕಣ್ಣವನ್ನು ಅಂದರೆ ಕಿಂಡಿಯನ್ನು ಮುಚ್ಚಿ ಹಾಕಿ ಪುನಃ ಆ ರುದ್ರಪ್ಪ ಮಡಿವಾಳಜ್ಜನ ದರ್ಶನಕ್ಕೆ ಬಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಎಲ್ಲ ಸಂಗತಿಗಳನ್ನು ಸ್ವಾಮಿಗಳಿಗೆ ಅರಿಕೆ ಮಾಡ್ಕೊತಾನೆ. ಆವಾಗ ಮಡಿವಾಳಜ್ಜ ಹೇಳ್ತಾನೋ, ನೋಡಿದೆ ಯಾರು ರುದ್ರ ಜಗದ್ವ್ಯಾಪಾರ ಹೆಂಗೈತಿ ಅಂತೇಳಿ ನುಡಿತಾರೆ. ಆವಾಗ ರುದ್ರಪ್ಪ, ಯಪ್ಪ ತಮ್ಮ ಪಾದದ ಅನುಗ್ರಹದಿಂದ ನನ್ನ ಹೆಂಡ್ರ ಮಕ್ಕಳು ಜಾಕಿ ಆದವು, ನನ್ನನ್ನು ಈ ವಿಪತ್ತಿನಿಂದ ಪಾರು ಮಾಡಿದಿ. ಇಂಥ ಒಂದು ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ಆಶೀರ್ವಾದ ಈ ಬಡವನ ಮೇಲೆ ಎಂದೆಂದಿಗೂ ಹಿಂಗೆ ಇರಲಿ ಅಂತೇಳಿ ತಿಳ್ಕೊಂಡು ಆವಾಗ ಆ ಮಡಿವಾಳಜ್ಜನ ಮುಂದೆ ನಮಸ್ಕಾರ ಮಾಡಿದಾಗ ಅಲ್ಲಿ ಕುಳಿತಂಥ ಗರಗದ ನಿವಾಸಿಗಳು ಜನರು ಆಶ್ಚರ್ಯ ಚಕಿತರಾಗ್ತಾರೆ. ಹಂಗೆ ಆಗ ತನ್ನಂಥ ಸಾಮಾನುಗಳಿಂದ ಥರದ ಒಂದು ಪಕ್ವಾನ್ನವನ್ನು ಮಾಡಿಸಿ ಗಣಾರಾಧನೆ ಮಾಡಿ ಆ ಒಂದು ರುದ್ರಪ್ಪ ಸ್ವಾಮಿಗಳ ಅಪ್ಪಣೆಯನ್ನು ಪಡೆದ ಊರಿಗೆ ಮರಳಿ ಹೊಕ್ಕಾನ. ಇನ್ನು ಮುಂದೆ ಇನ್ನೊಬ್ಬ ಭಕ್ತನ ಕತೆ ಏನಪ್ಪ ಅಂತಂದ್ರೆ, ಒಂದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಈ ಒಂದು ಗುರುಲೊಸರು ಗ್ರಾಮದೊಳಗೆ ಒಬ್ಬ ದ್ಯಾಮಣ್ಣ ಬಡಿಗೇರ್ ಅಂತಕ್ಕಂಥವ ವಾಸ ಮಾಡಿರ್ತಾನೆ. ಯಾವುದೋ ಒಂದು ಊರಿಗೆ ಹೋಗಿ ಹೊಳ್ಳಿ ಬರುವಾಗ
ಶ್ರೀ ಮಡಿವಾಳಜ್ಜನ ಒಂದು ನೆನಪಾಗಿ ಗರಗದ ಮಠಕ್ಕೆ ಬಂದ ಆ ಮಡಿವಾಳಜ್ಜನ ದರ್ಶನ ಪಡ್ಕೊಂಡ ಅವ್ರ ಹತ್ರ ಕುಂಡಿರ್ತಾನೆ. ಆವಾಗ ಮಡಿವಾಳಜ್ಜಿ ಕೇಳ್ತಾನೋ, ಯಾರಪ್ಪ ನೀನು ಅಂತೇಳಿ ಕೇಳ್ತಾನೆ. ಆವಾಗ ನಾವೊಬ್ಬ ಬಡಿಯಾರಿ ಅಂತ ಹೇಳ್ತಾನೆ. ಹಂಗಾದ್ರೆ ನಿನ್ನ ಊರು ಯಾವುದು, ನಿನ್ನ ಹೆಸರು ಯಾವುದು ಅಂತೇಳಿ ಅಂದಾಗ ಆ ದ್ಯಾಮಣ್ಣ ಹೇಳ್ತಾನೋ, ಯಜ ನನ್ನೂರು ಗುರುಲೊಸರು, ನನ್ನ ಹೆಸರು ದ್ಯಾಮಣ್ಣ ಅಂತ ಹೇಳ್ತಾನೆ. ಹಂಗಾದ್ರೆ ನಿನ್ನ ಉದ್ಯೋಗ ಏನಪ್ಪ ಅಂತ ಕೇಳಿದಾಗ ಆ ದ್ಯಾಮಣ್ಣ, ಯಪ್ಪ ನಾ ಬಡಿಗೆತನ ಮಾಡ್ತೀನಿ ಅಂತ ಹೇಳ್ತಾನೆ. ಹಂಗಾದ್ರೆ ದ್ಯಾಮಣ್ಣ ನನಗೊಂದು ಕಟ್ಗೆಯಿಂದ ತಂಬಿಗೆ ತಯಾರು ಮಾಡಿ ಕೊಡ್ತಿ ಏನಪ್ಪ ಅಂತೇಳಿ ಕೇಳ್ತಾನೆ. ಆವಾಗ ಆಯ್ತು ಅಜ್ಜ, ನಾನು ನಿಮಗೆ ಒಂದು ಕಟ್ಗೆ ಒಳಗೆ ತಂಬಿಗೆ ತಯಾರು ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗಾದ್ರೆ ನೀ ಕಟ್ಗೆಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ತಂಬಿಗೆಯನ್ನು ತಯಾರು ಮಾಡಿ ತಮ್ಮ ಮಠಕ್ಕೆ ತಂದು ಕೊಡಪ್ಪ ಅಂತ ಹೇಳ್ತಾರೆ. ಆವಾಗ ಆ ಬಡಿಯಾರ ದ್ಯಾಮಣ್ಣ ಸ್ವಲ್ಪ ಹೊತ್ತು ವಿಚಾರ ಮಾಡಿ, ಯಪ್ಪ ಗುರುವಿನ ಆಣತಿಯಂತೆ ಆ ತಂಬಿಗೆ ಏನೋ ನಾ ತಯಾರು ಮಾಡ್ತೀನಿ, ಖರೆ ಆ ತಯಾರಿಸಿದ ನಂತರ ಅದನ್ನು ಗುರು ಸನ್ನಿಧಿಗೂ ಅರ್ಪಿಸ್ತೇನೆ ಆದ್ರೆ ಅಂತ ಕೇಳ್ತಾನೆ. ಆವಾಗ ಆ ಮಡಿವಾಳಜ್ಜ, ಯಾಕೋ ಬಡಿಗೆ ಆದ್ರೆ ಅಂತೇಳಿ ರಾಗ ಹೇಳ್ಯಾಕತ್ತಿ, ಏನು ನಿನ್ನ ಮನಸ್ಸಿನಾಗ ಸಮಸ್ಯೆ ಐತಿ ಹೇಳೋದನ ಅಂತೇಳಿ ಅಂದಾಗ ಆ ಬಡಿಯಪ್ಪ ಹೇಳ್ತಾನೋ, ಆ ಒಂದು ಗಡಿಗೆ ತಯಾರು ಮಾಡಿದ್ವಿ ನಿನ್ನ ಪಾದ ಸನ್ನಿಧಿಗೆ ತರುವಷ್ಟರೊಳಗೆ ಅಕಸ್ಮಾತ್ ನನ್ನ ಪ್ರಾಣ ಪಕ್ಷಿ ಹಾರಿ ಹೋದ್ರ ಗತಿ ಏನು? ಯಜ್ಜ ನಾನು ವಚನ ಭ್ರಷ್ಟನಾಗಿ ಗುರುದ್ರೈ ಆಗಲಿಕ್ಕಲ್ಲೇನೋ ಅಂತೇಳಿ ತಿಳ್ಕೊಂಡ ಆ ಮಡಿವಾಳಜ್ಜನ್ನ ಕೇಳ್ತಾನೆ. ಕೇಳಿದಾಗ ಮಡಿವಾಳಜ್ಜ ಹೇಳ್ತಾನೋ, ಏ ಬಡಿಗಪ್ಪ, ಇಲ್ಲ ಅಂಚಬೇಡ, ಹೆದರಬೇಡ, ಸಂಶಯ ಇಟ್ಕೋಬೇಡ. ನಿನ್ನಿಂದ ತಯಾರಾದಂಥ ಆ ತಂಬಿಗೆ ನನ್ನ ಮಠಕ್ಕೆ ಬಂದ ಮುಟ್ಟುವರೆಗೂ ನಿನಗೆ ಮರನಿಲ್ಲ. ಅದಕ್ಕೆ ನೀನು ಧೈರ್ಯದಿಂದ ಹೋಗು, ಆ ಪರಮಾತ್ಮ ನಿನಗೆ ಒಳ್ಳೆಯದನ್ನು ಮಾಡ್ತಾನು ಅಂತೇಳಿ ತಿಳ್ಕೊಂಡ. ಹೇಳಿದಾಗ ಆ ದ್ಯಾಮಣ್ಣ ಬಡಿಗಪ್ಪ ಏನು ಮಾಡ್ತಾನು ಅಂತಂದ್ರೆ, ಮಡಿವಾಳಜ್ಜನ ಒಂದು ಆಶೀರ್ವಾದವನ್ನು ಪಡ್ಕೊಂಡ ಅವರ ಒಂದು ಶುಭಾಶೀರ್ವಾದದೊಂದಿಗೆ ತನ್ನೂರಾದ ಗುರುಲೊಸರಿಗೆ ಬಂದ ಗರಗದಲ್ಲಿ ತನಗಾಗಿರ್ತಕ್ಕಂಥ ಒಂದು ಮಡಿವಾಳಜ್ಜನ ಶುಭ ಸಂಕಲ್ಪದ ಒಂದು ಆಶೀರ್ವಾದ ವಾರ್ತೆಯನ್ನು ಎಲ್ಲೆಲ್ಲಿಯೂ ಯಾರ ಮುಂದೆಯೂ ಹೇಳ್ದನ. ತನ್ನ ಸ್ವಂತದ ಕೆಲಸಗಳನ್ನೆಲ್ಲ ಬದಿಗೆಟ್ಟ ಸದ್ಗುರುವಿನ ಒಂದು ಆಣತಿಯಂತೆ ಸದಾಶಿವಯೋಗಿಯನ್ನು ಸ್ಮರಿಸುತ್ತಾ ಉತ್ತಮ ಕಟ್ಟಿಗೆಯೊಂದನ್ನು ಶೋಧಿಸಿ ತಂದ ಅದರಿಂದ ಉತ್ಕೃಷ್ಟ ತಂಬಿಗೆಯನ್ನು ತಯಾರು ಮಾಡ್ತಾನೆ. ಆದ್ರೆ ಆ ತಂಬಿಗೆಯನ್ನು ಶ್ರೀ ಮಡಿವಾಳೇಶನಿಗೆ ಬೇಗ ಅವ ಮುಟ್ಟಿಸಲಿಲ್ಲ. ಈ ತಂಬಿಗೆ ನನ್ನ ಬಳಿ ಇರೋ ತನಕ ನನಗೆ ಮರಣದ ಭಯ ಇಲ್ಲ ಅಂತಕ್ಕಂಥ ಒಂದು ಅತಿಯಾದ ಆಸೆ ಅವನಲ್ಲಿ ಹುಡ್ತತಿ. ಅದಕ್ಕೆ ಈ ಒಂದು ತಂಬಿಗೆ ನನ್ನಲ್ಲಿ ಇರೋ ಮಟ್ಟ ಮರಣದ ಭಯನ ನನಗಿಲ್ಪ ಅಂತಂದ ಮ್ಯಾಗ ಇದನ್ನು ದೇವರ ಜಗಲಿ ಮ್ಯಾಗ ಇಟ್ಟ ಪೂಜೆ ಮಾಡ್ಕೊತ ಹೋದ್ರಾತು, ಮುಂದೆ ಏನಾಕೈತಿವೋ ಅದನ್ನು ನೋಡೋಣ ಅಂತ ತಿಳ್ಕೊಂಡ ತನ್ನಷ್ಟಕ್ಕೆ ತಾನ ನಿರ್ಧಾರವನ್ನು ಮಾಡಿ ತನ್ನ ಒಂದು ನಿಜ ಸಂಗತಿಯನ್ನು ತನ್ನ ಪರಿವಾರದವರಿಗೆ ಗುಪ್ತವಾಗಿ ತಿಳಿಸಿ ಆ ತಂಬಿಗೆಯನ್ನು ಪೂಜೆ ಮಾಡ್ತಾ ನಿರ್ಭಯನಾಗಿ ಕಾಲವನ್ನು ನೂಗ್ತಿದ್ದ. ಹಿಂಗೆ ಎಷ್ಟೋ ವರ್ಷ ಗತಿಸಿದ ನಂತರ ದ್ಯಾಮಣ್ಣಗ ಒಂದು ಅತಿಯಾದ ದೊಡ್ಡ ರೋಗ ಹತ್ತಿ ಅವನ್ನ ಪೀಡ್ಸಾಕತ್ತಿ, ಘಾಸಿಗೊಳಿಸಾಕತ್ತಿ. ಈ ಒಂದು ರೋಗದ ಬಾಧೆಯನ್ನು ಅವನಿಂದ ಸಹಿಸಕ್ಕೆ ಆಗಲಿಲ್ಲ. ಅದಕ್ಕೆ ಆ ಸಾವಿನಿಂದ ನಾ ದೂರ ಆಗಬೇಕು ಅಂತೇನ ಅಂದ್ಕೊಂಡಿದ್ದ. ಅಂಥ ಒಂದು ಆ ಬಡಿಯಾರ ದ್ಯಾಮಣ್ಣ ತಾನೇ ಸಾವನ್ನು ಆಹ್ವಾನಿಸತೊಡಗಿದ. ಯಾಕಪ್ಪ ಅಂತಂದ್ರೆ ಆ ಒಂದು ಆ ರೋಗದ ಕಾಟವನ್ನು, ಆ ನೋವನ್ನು ಸಹಿಸಲಾರ್ದ ತಾಳಲಾರ್ದ ಅವ ಆ ದೇವರಲ್ಲೇ ಬೇಡ್ಕೊಳಕತ್ತಿದ. ಏನಂತ, ಹೇ ಪರಮಾತ್ಮ,
ನನ್ನನ್ನು ಈ ಒಂದು ರೋಗದ ಬಾಧೆಯಿಂದ ಈ ಸಂಕಟದಿಂದ ನನಗೆ ಮುಕ್ತಿಯನ್ನು ನೀಡು, ನನಗೆ ಸಾವನ್ನು ಕೊಡು ಅಂತೇಳಿ ತಿಳ್ಕೊಂಡ ಬೇಡ್ಕೊಳಕತ್ತಿದ. ಆವಾಗ ಅಕಸ್ಮಾತ್ ಆಗಿ ಹಿಂದೊಮ್ಮೆ ಆ ಗರಗದ ಮಡಿವಾಳ ಅಜ್ಜ ಏನು ವಚನ ಕೊಟ್ಟಿದ್ದಲ್ಲ, ಆ ವಚನ ಆ ಬಡಿಯಪ್ಪನಿಗೆ ಮಿಂಚಿನಂತ ಹೊಳಿತೈತಿ. ಆವಾಗ ತನ್ನ ಮಕ್ಕಳನ್ನು ಕರೆದ ಅವರೆಲ್ಲರಿಗೂ ಈ ಒಂದು ಘಟನೆಯನ್ನು ಹೇಳಿ ತಾನು ತಯಾರಿಸಿರ್ತಕ್ಕಂಥ ಆ ಜಗುಲಿಯ ಮೇಲಿಟ್ಟ ಕಟ್ಟಿಗೆಯ ತಂಬಿಗೆಯನ್ನು ನೀವು ಆದಷ್ಟು ಬೇಗ ತೆಗೆದುಕೊಂಡು ಆ ಗರಗ ಗ್ರಾಮಕ್ಕೆ ಹೋಗಿ ಮಡಿವಾಳ ಅಜ್ಜಿಗೆ ಮುಟ್ಸಿದಾಗ ಮಾತ್ರ ನನಗೆ ಮರಣ ಆಕ್ಕತಿ, ಇಲ್ಲ ಅಂದ್ರೆ ನನಗೆ ಮರಣ ಆಗೋದಿಲ್ಲ. ಅದಕ್ಕೆ ಈ ಒಂದು ರೋಗದ ಸಂಕಟವನ್ನು ನೋವನ್ನು ನನಗೆ ತಡೆಯಲಕ್ಕೆ ಆಗೋದಿಲ್ಲ. ಅದಕ್ಕೆ ಇನ್ನು ನನಗೆ ಬದುಕಬೇಕನ್ನತಕ್ಕಂಥ ಆಸೆನೂ ಇಲ್ಲ. ಆದಷ್ಟು ಬೇಗ ಈ ಒಂದು ತಂಬಿಗೆಯನ್ನು ಆ ಮಡಿವಾಳ ಅಜ್ಜನ ಸನ್ನಿಧಿಗೆ ಮುಟ್ಟಿಸ್ರಿ ಅಂತೇಳಿ ಹೇಳ್ತಾನು. ಆವಾಗ ಆ ಒಂದು ದ್ಯಾಮಣ್ಣನ ಮಕ್ಕಳು, ಆತನ ಬಂಧು ಬಳಗದವರು ಆ ತಂಬಿಗೆಯನ್ನು ಗರಗ ಗ್ರಾಮಕ್ಕೆ ಬಂದ ಮಡಿವಾಳ ಅಜ್ಜನ ಸನ್ನಿಧಿಗೆ ಮುಟ್ಟಿಸಿ ಹೊಕ್ಕಾರು. ಆ ಒಂದು ತಂಬಿಗೆ ಮಡಿವಾಳ ಅಜ್ಜನ ಸನ್ನಿಧಿಗೆ ಮುಟ್ಟಿದ ಮತ್ತು ಆ ದ್ಯಾಮಣ್ಣನ ಪ್ರಾಣ ಪಕ್ಷಿ ಹಾರಿದ ವೇಳೆಯೊಳಗೆ ಒಂದೇ ಒಂದು ಸೆಕೆಂಡ್ ಕೂಡ ಅಂತರವಿಲ್ಲದಂಥ ಆ ಒಂದು ಘಟನೆ ಸಂಭವಿಸಿತ್ತು. ಇಂಥ ಒಂದು ದ್ಯಾಮಣ್ಣ ಆಯುಷ್ಯದ ಆಸೆಯ ಅಂತ್ಯದಲ್ಲಿ ಆ ಸ್ವಾಮಿಯನ್ನು ಸ್ಮರಿಸಿ ಅವನಿಗೆ ಸದ್ಗತಿಯನ್ನು ಉಂಟು ಮಾಡಪ್ಪ ಅಂತೇಳಿ ತಿಳ್ಕೊಂಡ ಆ ಬಂದಂಥ ಭಕ್ತರು ಪ್ರಾರ್ಥನೆ ಮಾಡ್ತಾರೆ. ಇದು ಒಂದು ಸತ್ಸಂಗದ ಫಲ ಅಂತೇಳಿ ನಾವಿಲ್ಲಿ ಹೇಳ್ಬೋದು ಅನ್ನುವಲ್ಲಿಗೆ ಇವತ್ತಿನ ಒಂದು ಈ ಮಡಿವಾಳ ಅಜ್ಜನ ಪವಾಡದ ಕಥನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ.